ಇರೋದೊಂದು ಜೀವನ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ. ವಿಧಿ ನಮ್ದೇನಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಮಮ್ಮಿ ಫೋನ್ ನೆಟ್ಟಿಗೆ ಇಟ್ಕೊಳ್ಳಿ ಮಮ್ಮಿ, ಮೇಲಿಗೆ ಎತ್ಬಿಡಿ ಹಂಗೆ ಹೇಳಿ. ವೆಲ್ಕಮ್ ಬ್ಯಾಕ್ ಟು, ಒಂದ್ ಸ್ವಲ್ಪ ಜೋಶಲ್ಲಿ ಹೇಳು. ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಚಿಲ್ ಶೆಟ್ಟಿ ವ್ಲಾಗ್ಸ್. ಇವತ್ತು ವೆಲ್ಕಮ್ ಬ್ಯಾಕ್ ಟು ಮಮ್ಮಿ ಮಾತಾಡ್ಬಿಡಿ ಮಮ್ಮಿ. ವೆಲ್ಕಮ್ ಬ್ಯಾಕ್ ಟು ಚಿಲ್ ಶೆಟ್ಟಿ ವ್ಲಾಗ್ಸ್. ಅಷ್ಟೇ ಹೇಳ್ಕೊಟ್ಟಿರೋದು ನಮ್ಗೆ. ಇವತ್ತು ನಾನು ನನ್ನ ತಂಗಿ ಸೇರ್ಕೊಂಡು, ನಾನ್ ಬರೀ ಕ್ಯಾಮ್ರಾಮ್ಯಾನ್ ಅಷ್ಟೇ. ನನ್ನ ತಂಗಿ ಇವತ್ತು ಮುಂದಾಳತ್ವ ತಕೊಂಡು ನಮ್ಮ ಅಮ್ಮನ್ನು ಕೂರಿಸ್ಬಿಟ್ಟು ತಿಂಡಿ ಮಾಡ್ಕೊಡ್ತವಳೆ. ತಿಂಡಿಗೆ ಪನೀರ್ ಗ್ರೇವಿ ಮತ್ತೆ ಪರೋಟ ರೆಸಿಪಿ ಅವಳ್ದು. ನಾವು ಕ್ಯಾಮ್ರಾಮ್ಯಾನ್, ಬನ್ನಿ ಹೇಗ್ ಮಾಡೋದು ತೋರಿಸ್ತೀನಿ. ಲೆಟ್ಸ್ ಗೋ. ಮೊದಲಿಗೆ 3-4 ಮೀಡಿಯಂ ಸೈಜ್ ಟೊಮೆಟೊ ತಗೊಂಡು ನುಣ್ಣಕ್ಕೆ ರುಬ್ಬಿ ಟೊಮೆಟೊ ಪ್ಯೂರಿ ಮಾಡ್ಕೋತಾ ಇದೀವಿ. ಫಸ್ಟ್ ಇವಾಗ ಟೊಮೆಟೊ ಪೇಸ್ಟ್ ರೆಡಿ ಆಗಿದೆ. ಈ ಕಡೆ ಎಷ್ಟು ಈರುಳ್ಳಿನ ಇದು? ಒಂದ್ 4 ಈರುಳ್ಳಿನ ಅದೇ ವಿಡಿಯೋ ಆನ್ ಮಾಡಿದ್ರೆ ತೊಂದಿತರ 4 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದೀವಿ. ಹಚ್ಕೊಂಡವಳೆ ನನ್ನ ತಂಗಿ. ಈ ಕಡೆ ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋತವಳೆ ನನ್ನ ತಂಗಿ. ಇಲ್ಲಿ ಇನ್ನೊಂದ್ ಕಡೆ ಬಿಸಿನೀರ್ ಕಾಯಕ್ಕೆ ಇಟ್ಟಿದೀವಿ. ಏನಕ್ಕೆ ಅಂತಂದ್ರೆ ಆಮೇಲೆ ಹೇಳ್ತೀನಿ ನೋಡಿ. ಬಿಸಿನೀರ್ ಕಾಯಿಸಿದ ಇದೇ ಕಾರಣಕ್ಕೆ. ಪನೀರ್ನ ಈ ತರ ಬಿಸಿನೀರ್ ಕಾಯಿಸ್ಬಿಟ್ಟು ಅದ್ರೊಳಗೆ ಹಾಕಿದ್ರೆ ಪನೀರ್ ಏನಾಯ್ತದೆ? ಸಾಫ್ಟ್ ಆಯ್ತದೆ. ಜೋರಾಗಿ ಮಾತಾಡೋ, ಒಂದ್ ಸ್ವಲ್ಪ ಸಾಫ್ಟ್ ಆಯ್ತದೆ. ಇಷ್ಟೊಂದ್ ಜೋರಾಗಿ ಬೇಡ, ಇತ್ತಾಗೇನ ಕಾಣಿಸ್ತಿಲ್ಲ ಅಂತ. ಪ್ಲೇಟ್ ಮುಚ್ಚಿಬಿಟ್ಟು ಎಷ್ಟೊತ್ತೆ ಗ್ರೇವಿ ರೆಡಿ ಮಾಡ್ಕೊಳ್ಳೋಗಂಟ ಒಂದ್ 10 ನಿಮಿಷ. 10 ನಿಮಿಷ ಬೇಡ, 5 ನಿಮಿಷ. 5 ನಿಮಿಷ ಮುಚ್ಚಿಡ್ಬೇಕಂತೆ. ಇಲ್ಲಿ ನಮ್ಮಮ್ಮ ಅಂದ್ರೆ ನಮ್ಮ ಅಜ್ಜಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ರೆಡಿ ಮಾಡ್ಕೊಡ್ತಾ ಇದ್ರು. ಯಾರೆಲ್ಲ ನಂತರ ಅಜ್ಜಿಗೆ ಅಮ್ಮ ಅಂತ ಕರಿತೀರಾ ಕಮೆಂಟ್ ಅಲ್ಲಿ ತಿಳಿಸಿ. ಇವಾಗ ಎಣ್ಣೆ ಕಾಯಕ್ಕಿದ್ದೀವಿ. ಫಸ್ಟ್ ಗ್ರೇವಿಗೆ ಜೀರಿಗೆ ಹಾಕ್ತಾ ಇದೀವಿ. ಜೀರಿಗೆ ಹಾಕ್ತಿದಂಗೆ ನೆಕ್ಸ್ಟ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಈರುಳ್ಳಿ ಅಕ್ಕಿ ವಾಸನೆ ಹೋಗೋದಂತ ಫ್ರೈ ಮಾಡ್ಕೊಳ್ಬೇಕು. ನಾವ್ ಅವಾಗ್ಲೇ ಟೊಮೆಟೊ ರುಬ್ಕೊಂಡಿದ್ವಲ್ಲ ಅದೇ ಮಿಕ್ಸರ್ ಜಾರ್ಗೆ ಒಂದ್ 8 ಗಾತ್ರದ ಶುಂಠಿ ಮತ್ತೆ ಒಂದ್ 10-15 ಬೆಳ್ಳುಳ್ಳಿ ಬಿಡಿಸ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕೊಂಡು ಸಣ್ಣಕ್ಕೆ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈರುಳ್ಳಿ ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಡ್ ಮಾಡ್ತಾ ಇದೀವಿ 2 ಸ್ಪೂನ್. ಇವಾಗ ಅವಾಗ್ಲೇ ರುಬ್ಬಿಟ್ಕೊಂಡು ಟೊಮೆಟೊ ಪ್ಯೂರಿ ಹಾಕ್ತಾ ಇದೀವಿ. ಇವಾಗ ಖಾರದ ಪುಡಿ 2 ಸ್ಪೂನ್ ಹಾಕೋತಾ ಇದೀವಿ. ಖಾರ ತಕ್ಕಂಗೆ ಹಾಕೊಳ್ಳಿ. ನೆಕ್ಸ್ಟ್ ಧನಿಯಾ ಪೌಡರ್ 1 ಸ್ಪೂನ್. ಅದಾದ್ಮೇಲೆ ಗರಂ ಮಸಾಲ 1 ಸ್ಪೂನ್. ಅದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಅರಿಶಿನ. ಪನೀರ್ ಗ್ರೇವಿಲಿ ಯೂಸ್ ಮಾಡೋ ಕ್ರೀಮ್ ಅಥವಾ ಕಾಯಿ ಹಾಲು, ಥಿಕ್ನೆಸ್ ಬರೋದಕ್ಕೆ ಕಾಯಿ ಹಾಲು ಮಾಡ್ಕೊತಾ ಇದೀವಿ. ಇವಾಗ ತುರ್ದಿರೋ ಕಾಯಿ ಮತ್ತೆ ಅದಕ್ಕೆ 1 ಹಿಡಿಯಷ್ಟು ಗೋಡಂಬಿ ಹಾಕೋತಾ ಇದೀವಿ. ಅದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಸೋಂಪು, ಆಮೇಲೆ 1 ಸ್ಪೂನ್ ಅಷ್ಟು ಗಸಗಸೆ. ಅದು ರುಬ್ಕೊಳಕ್ಕೆ ನೀರು ಅದೇ ಪನೀರ್ ನೆನ್ಸಿಟ್ಟಿದ್ವಲ್ಲ ಬಿಸಿನೀರಲ್ಲಿ, ಆ ಬಿಸಿನೀರ್ನ ಹಾಕೋತಾ ಇದೀವಿ ರುಬ್ಬಕ್ಕೆ. ಇನ್ನೂ ನೈಸ್ ಆಗ್ಬೇಕಂತೆ. ಇವಾಗ ರುಬ್ಕೊಂಡಿದ್ ಕಾಯಿ ಪೇಸ್ಟ್ ನ ಇದಕ್ಕೆ ಹಾಕ್ತಾ ಇದೀವಿ. ಈಗ ಮತ್ತೆ ಇದು ಕಾಯ್ದು ಹಸಿ ವಾಸನೆ ಹೋಗೋದಂತ ಒಂದು ಲೋ ಫ್ಲೇಮ್ ಅಲ್ಲಿ ಅದು ಹಾಕ್ತಿದಂಗೆ ಕೂತ ಅಂತ ಖುದ್ದು ಮೈಗೆಲ್ಲ ಆಗ್ತಿದೆ. ಅದಕ್ಕೆ ಲೋ ಫ್ಲೇಮ್ ಮಾಡ್ಕೊಡ್ಬೇಕು. ಇದು ಬೆಂದ ಮೇಲೆ ಕಲರು ಚೇಂಜ್ ಆಯ್ತದೆ. ಇವಾಗ ವೈಟ್ ಕಾಣಿಸ್ತೈತಲ್ಲ, ಬೆಂದ ಮೇಲೆ ಸ್ವಲ್ಪ ಡಾರ್ಕ್ ಆಗುತ್ತೆ. ಈ ಟೈಮಲ್ಲಿ ಎಷ್ಟು ನೀರ್ ಬೇಕು ಅಷ್ಟು ನೋಡ್ಕೊಂಡು ನೀರ್ ಹಾಕ್ಬಿಡಿ. ಇದು ಇನ್ನೂ ಗಟ್ಟಿ ಆಗುತ್ತೆ. ಇನ್ನೂ ನೀರು ಆಡ್ ಮಾಡೋನು ತಡೀತದೆ. ಉಪ್ಪು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಕಾಯಿ ಹಾಲು ಹಾಕಾದ್ಮೇಲೆ ಕಾಯಿದು ಪೇಸ್ಟು ಲೋ ಫ್ಲೇಮ್ ಮಾಡ್ಬಿಟ್ಟು ಮುಚ್ಚಿ ಇಟ್ಬಿಡಿ. ಬೇಯಬೇಕು ಇನ್ನು ಸ್ವಲ್ಪ. ಇದು ಗ್ರೇವಿ ಒಂದ್ 15 ನಿಮಿಷ ಬೆಂದಾದ್ಮೇಲೆ ಇವಾಗ ಪನ್ನೀರ್ ಆಡ್ ಮಾಡ್ತಾ ಇದೀವಿ. ಪನ್ನೀರ್ ಮುಂಚೆನೆ ಹಾಕಿದ್ರೆ ಪನ್ನೀರ್ ಒಡೆದೋಗ್ಬಿಡ್ತದೆ. ಅದಕ್ಕೆ
ಈಗ ಪನ್ನೀರ್ ಹಾಕಾದ್ಮೇಲೆ ಒಂದ್ 5-10 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡ್ರೆ ಪನ್ನೀರ್ ಗ್ರೇವಿ ರೆಡಿ. ಗ್ರೇವಿಗೆ ಫೈನಲ್ ಟಚ್ 1-2 ಸ್ಪೂನ್ ತುಪ್ಪ, 1-2 ಸ್ಪೂನ್ ಬೆಣ್ಣೆ ತುಪ್ಪ ಇಲ್ಲ ಅಂದ್ರೆ ಡೋಂಟ್ ವೆರಿ, ಏನೂ ಆಗಲ್ಲ. ಹಂಗೆ ತಿಂದ್ರು ಚೆನ್ನಾಗಿರ್ತದೆ, ಹಿಂಗ್ ತಿಂದ್ರೆ ಇನ್ನೂ ಚೆನ್ನಾಗಿರ್ತದೆ ಅಷ್ಟೇ. ಪರೋಟಾ ಜೊತೆಗೆ ಸೈಡ್ ನೆಂಚ್ಕೊಳಕ್ಕೆ ಹೊಸದಾಗಿ ಇವಳೇನೋ ಮಾಡ್ತಾ ಇರೋದು. ಮೆಣಸಿನ್ಕಾಯಿನ ತವದ ಮೇಲೆ ಹಾಕಿ ತುಪ್ಪ ಹಾಕಿ ಉರಿತಾ ಇರೋದು. ಹೌದು ನೋಡ್ದೆ, ಹುರಿದಿದ್ ಮೆಣಸಿನ್ಕಾಯಿಗೆ ಇವಾಗ ಏನೋ ಉಪ್ಪು ಹಾಕ್ತಾ ಇರೋದು ನೆಂಚ್ಕೊಳಕ್ಕೆ ಸೈಡಲ್ಲಿ. ಹೆಂಗೈತೆ? ನೀನ್ ಮಾಡಿರೋದು ನಿನ್ ಸಕ್ಕದಾಗೈತೆ ಅಂತಾನೆ ಹೇಳೋದು. ನಾನ್ ತಿನ್ಬಿಟ್ಟು ಟೇಸ್ಟ್ ನೋಡ್ತೀನಿ. ಅಮ್ಮ ಮಮ್ಮಿ ಎಲ್ರು ಹೇಳ್ತಾರೆ. ಪರೋಟ ಈಗ ನಮ್ಮ ಮಮ್ಮಿ ತಿನ್ನೋ ಟೈಮ್, ಮಮ್ಮಿ ಟೇಸ್ಟ್ ಮಾಡಿ ಹೇಳೋ ಟೈಮ್. ಚಪಾತಿ ಪರೋಟ. ಚಪಾತಿ ಪರೋಟ ಅಲ್ಲ, ಗೋಧಿ ಪರೋಟ. ಅದು ನಮ್ ಕಡೆ ಸಿಗ್ತದೆ. ಹೆಂಗೈತೆ? ಯಾವ್ದ ಚೆನ್ನಾಯ್ತಾ? ಸಕ್ಕತ್ತಾಗೈತಾ? ಸೂಪರ್ ಆಗಿದೆ. ಸೂಪರ್ ಆಗೈತೆ. ರೆಸ್ಟೋರೆಂಟ್ ಸ್ಟೈಲ್. ಪನ್ನೀರ್ ಜೊತೆ ತಿನ್ನಿ ಮಮ್ಮಿ. ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಇದೆ. ಆದ್ರೆ ಪನ್ನೀರ್ ರೆಸ್ಟೋರೆಂಟ್ ಅಲ್ಲಿ ಪನ್ನೀರ್ ಕೊಡಲ್ಲ. ಈ ಕಾಂಬಿನೇಷನ್ ಈರುಳ್ಳಿ, ಗ್ರೀನ್ ಚಿಲ್ಲಿ ಮಸ್ತ್ ಆಗಿದೆ. ಇಲ್ಲಿ ಕ್ಲೈಮೇಟ್ ತುಂಬಾ ಮಳೆ ಬೀಳ್ತಾ ಇದೆ 3 ದಿನದಿಂದ. 3 ದಿನ ಬರೀ ಖಾರ ಐಟಮ್ಸ್ ತಗೊಂಡು ಮಾಡ್ಕೊಂಡು ತಿಂತಾ ಇದೀವಿ. ತುಂಬಾ ಚೆನ್ನಾಗಿದೆ. ಓಕೆ, ಇವಾಗ ನೆಕ್ಸ್ಟ್ ನಮ್ಮ ಅಮ್ಮನ ಹತ್ರ ಕೇಳ್ಬೇಕು. ಹೆಂಗೈತಮ್ಮ? ಚೆನ್ನಾಗಿದೆ ಕಣವ. ನನ್ ಮೊಮ್ಮಕ್ಕಳು ಸೇರಿ ಮಾಡವ್ರೆ, 3 ಜನ ಸೇರಿ. ಚೆನ್ನಾಯ್ತಮ್ಮ? ಚೆನ್ನಾಗೈತೆ. ಉಪ್ಪು ಖಾರ ಹುಳಿ. ಉಪ್ಪು ಖಾರ ಹುಳಿ ಎಲ್ಲ ಒಂದ್ ಹದವಾಗಿ ಮಾಡವ್ರೆ. ತುಂಬಾ ಚೆನ್ನಾಗದೆ. ನೀವು ಒಂದ್ಸರಿ ಮಾಡ್ಕೊಂಡು ತಿನ್ ನೋಡಿ. ಹೇಳಿ ನಮ್ಮ ಮಕ್ಕಳು ಮಾಡಿರೋದನ್ನ ಟೇಸ್ಟ್ ನೋಡಿ ನೀವು ತಿಂದಿ ಥ್ಯಾಂಕ್ಸ್ ಹೇಳಿ ಅವ್ರಿಗೆ. ಇದು ನನ್ ಪ್ಲೇಟ್. ಎಲ್ಲೂ ಹೋಗಿಲ್ಲ. ನನ್ ಕಡೆ ಥಮ್ಸಪ್. ನಮ್ಮ ಮಮ್ಮಿ ಕಡೆಯಿಂದನು ಥಮ್ಸಪ್, ನಮ್ಮ ಅಮ್ಮನ ಕಡೆಯಿಂದನು ಥಮ್ಸಪ್. ಏನ್ ಗೊತ್ತಾ, ಇವತ್ತು ಸ್ಕೂಲಿಂದ ಬಂದ ತಕ್ಷಣ ಪಟಾಪಟ್ನೆ ಯೂನಿಫಾರ್ಮ್ ಊರಾಕ್ಬಿಟ್ಟಿ ಇರಿ ಬಂದ ತಕ್ಷಣ ಯೂನಿಫಾರ್ಮ್ ಊರಾಕ್ಬಿಟ್ಟಿ ಸೊಪ್ಪ ಹಿಂಗ್ ಮುಚ್ಕೊಬಿಟ್ಟಿ ಮಗ ತೊಳ್ಕೊಬಿಟ್ಟಿ ಪಟ್ನೆ ಓಡ್ ಬಂದ. ಏನಕ್ಕೆ ರೀಸನ್ ಅಂತಂದ್ರೆ ಅಡಿಗೆ ಮನೆಗ್ ಬಂದ್ ನೋಡ್ದ ಪನ್ನೀರ್ ಗ್ರೇವಿ ಮಾಡಿರೋದಕ್ಕೆ ಇಷ್ಟು ಒಟ್ಟಿಗೆ. ಇಲ್ಲ ಅಂದ್ರೆ ಯೂನಿಫಾರ್ಮ್ ಬಿಚ್ಚೋ ಅಂತ 14 ಸತಿ ಹೇಳ್ಬೇಕಿತ್ತು, ಮಕ ತೊಳೆಯೋ ಅಂತ 14 ಸತಿ ಹೇಳ್ಬೇಕಿತ್ತು. ಪಪ್ಪ ಪನ್ನೀರ್ ಗ್ರೇವಿ ಅಂದ್ರೆ ಅಷ್ಟಿಷ್ಟ. ಅವನಿಗೂ ತಿನ್ನಿಸ್ಬಿಟ್ಟು ರಿವ್ಯೂ ಕೇಳ್ತೀನಿ. ನಂಗೆ ತಿಂದ ನೆಮ್ಮದಿಯಾಗಿ. ಹೆಂಗೈತೆ? ಮೈಕ್ ತಿನ್ಕೋತವನೇ ಅಲ್ಲಿ. ಹೆಂಗೈತೆ ಹೇಳು ಕರೆಕ್ಟ್ ಆಗಿ. ಚೆನ್ನಾಗೈತೆ. ಅಷ್ಟೇನಾ? ಚೆನ್ನಾಯ್ತಾ? ಸೂಪರ್ ಆಯ್ತಾ? ಸೂಪರ್ ಆಯ್ತಾ? ಮಸ್ತ್ ಆಯ್ತು. ಎಲ್ಲ ಐತೆ. ಯಾರ್ ಮಾಡಿರೋದು ಹೇಳು? ಸುಕೃತ. ಲಿಪ್ಪಿ ಯಾಕೆ ಹಾಕೋಣಲ್ಲ? ಯಾರಾದ್ರೂ ಮಾಡಿ ಎಲ್ರ ಕಡೆಯಿಂದ ಬಂದಿದೆ. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.